ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪ್ರಿಯಾ ನ್ಯೂಜಿಲೆಂಡ್ನ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಯಾಕೆ ಅಂತ ಅಂದರೆ ಹೋದ ವೀಡಿಯೋಸಲ್ಲಿ ಒಂದಿಷ್ಟು ಜನ ಕಮೆಂಟ್ಸ್ ಹಾಕಿದ್ರು ಏನಂದರೆ ಈ ನಾನ್ ಇಂಜಿನಿಯರಿಂಗು ಫ್ರೂಟ್ ಪಿಕ್ಕಿಂಗು ಹಾಗೆಯೇ ಫಾರ್ಮ್ ವರ್ಕಿಂಗ್ ಜಾಬ್ಸು ಕೇರ್ ಗಿವರ್ಸು ಈ ಥರ ಜಾಬ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರ ನನಗೆ ಜಾಸ್ತಿ ಕ್ವಾಲಿಫಿಕೇಷನ್ ಇಲ್ಲ ಸ್ಕಿಲ್ಸ್ ಜಾಸ್ತಿ ಇಲ್ಲ ನನಗೆಲ್ಲಿ ನ್ಯೂಜಿಲೆಂಡಲ್ಲಿ ಜಾಬ್ ಕೊಡ್ತಾರೆ ಯಾರು ಜಾಬ್ ಕೊಡ್ತಾರೆ ಅಂತ ಹೇಳಿ ಈ ಏಜ್ ಲಿಮಿಟ್ ಇಲ್ದೇ ಕ್ವಾಲಿಫಿಕೇಷನ್ ಕಡಿಮೆ ಇದ್ದು ಸ್ಕಿಲ್ಸ್ ಕಡಿಮೆ ಇದ್ದರೂ ಕೂಡ ನ್ಯೂಜಿಲೆಂಡಲ್ಲಿ ಜಾಬ್ ಸಿಗುತ್ತೆ ಯಾವ ಜಾಬ್ಸ್ಗಳು ಯಾವ ಥರ ಸ್ಯಾಲ್ರಿ ಇರುತ್ತೆ ಹಾಗೆಯೇ ಯಾವ ವೆಬ್ಸೈಟ್ಸಲ್ಲಿ ಈ ಜಾಬ್ ಅಪ್ಡೇಟ್ಸ್ಗಳೆಲ್ಲ ಸಿಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಈ ಜಾಬ್ಸ್ಗೆಲ್ಲ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ನ್ಯೂಜಿಲೆಂಡಲ್ಲಿ ಹಾಗೆಯೇ ಪ್ರತಿ ಅವರ್ಗೆ ಎಷ್ಟು ಪೇ ಮಾಡ್ತಾರೆ ಅಂತೇಳಿ ಲೈವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಜಾಬು ಪ್ರಾಪರ್ಟಿ ಮ್ಯಾನೇಜರು. ಈ ಪ್ರಾಪರ್ಟಿ ಮ್ಯಾನೇಜರ್ ಜಾಬು ಈ ನ್ಯೂಜಿಲೆಂಡಲ್ಲಿ ತುಂಬಾ ಪಾಪ್ಯುಲರು. ಲೇಡೀಸು ಮತ್ತು ಜೆಂಟ್ಸು ಇಬ್ಬರು ಕೂಡ ಮಾಡ್ಬೋದು. ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ಈಗ ನಾನು ಓನರು, ನನ್ನ ಹತ್ರ ಒಂದು 4-5 ಮನೆಗಳಿದೆ, ಅದನ್ನು ನಾನು ಬಾಡಿಗೆ ಕೊಡಬೇಕು. ಥ್ರೂ ಪ್ರಾಪರ್ಟಿ ಮ್ಯಾನೇಜರು ನಾನು ರೆಂಟ್ ಕೊಡ್ತೀನಿ. ಪ್ರಾಪರ್ಟಿ ಮ್ಯಾನೇಜರೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಜಾಬ್ ಯಾವ ಥರ ಇರುತ್ತೆ ಅಂತ ಅಂದರೆ ಈ ಮಂತ್ಲಿ ರೆಂಟ್ನ ಕಲೆಕ್ಟ್ ಮಾಡೋದು ಮತ್ತು ಮೇಂಟೆನೆನ್ಸ್ ಪ್ರಾಬ್ಲಮ್ ಏನಾದ್ರು ಬಂದರೆ ಅದನ್ನು ಸಾಲ್ವ್ ಮಾಡೋದು ಮತ್ತು ಹೌಸ್ ಇನ್ಸ್ಪೆಕ್ಷನ್ ಅಂತ ಅಂದರೆ ಪ್ರತಿ ಇಯರು ಕೂಡ ಇಲ್ಲಿ ಮನೇನ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಈಗ ನಾವು ಮನೆ ರೆಂಟಿಗೆ ಬಂದರೆ ಕೊಟ್ಟಂಗೆ ಇದೆಯಾ ಮನೆ ಅಥವಾ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಡೋರು ಹಾಗೇ ಕಿಟಕಿ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಎಲ್ಲ ಅಪ್ಲಯನ್ಸಸ್ಸು ವರ್ಕ್ ಆಗ್ತಿದೆಯಾ, ಮನೆ ಕ್ಲೀನಾಗಿ ಇಟ್ಕೊಂಡಿದ್ದಾರಾ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಹೌಸ್ ಇನ್ಸ್ಪೆಕ್ಷನ್ ಪ್ರತಿ ವರ್ಷನೂ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಸೀಕ್ ವೆಬ್ಸೈಟ್ ಅಂತ ಇದೆ, ಅಲ್ಲಿ ಆ ವೆಬ್ಸೈಟಲ್ಲಿ ಹೋಗಿ ಪ್ರಾಪರ್ಟಿ ಮ್ಯಾನೇಜರ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಬೇರೆ ವೆಬ್ಸೈಟ್ಗಳು ಕೂಡ ಇದೆ, ಅದನ್ನು ನಾನು ಲಾಸ್ಟಲ್ಲಿ ಯಾವ್ಯಾವುದು ಪಾಪ್ಯುಲರ್ ವೆಬ್ಸೈಟ್ಸ್ಗಳು ಅಂತೇಳಿ ನಾನು ಮೆನ್ಷನ್ ಮಾಡಿರ್ತೀನಿ. ಈ ಜಾಬು 13 ದಿನದ ಹಿಂದೆ ಪೋಸ್ಟ್ ಮಾಡಿರೋದು ಮತ್ತು ಇದು ಫುಲ್ ಟೈಮ್ ಜಾಬು. ಮತ್ತು ಸ್ಕಿಲ್ಸ್ ಬಗ್ಗೆ ನೋಡೋದಿದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು, ಟೀಮ್ ಆಗಿ ವರ್ಕ್ ಮಾಡಬೇಕು, ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಬಗ್ಗೆ ಫೆಮಿಲಿಯರ್ ಇದ್ರೆ ಸಾಕು. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಮೆನ್ಷನ್ ಮಾಡಿದ್ರೆ 18th ಜನವರಿ ಒಳಗೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫ್ರೂಟ್ ಪಿಕಿಂಗ್ ಜಾಬು. ಇದು ವರ್ಷ ಪೂರ್ತಿ ಇರೋದಿಲ್ಲ, ಒಂದು ಸೀಸನಲ್ಲಿ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಈ ಜಾಬ್ ಇರುತ್ತೆ. ಈ ಫಾರ್ಮ್ಗಳಲ್ಲಿ ಆ್ಯಪಲ್ಲು, ಗ್ರೇಪ್ಸು, ಚೆರ್ರಿ, ಕಿವಿ ಫ್ರೂಟು ಇದನ್ನೆಲ್ಲ ಬೆಳೀತಾ ಇರ್ತಾರೆ. ಈ ಮಷೀನ್ಸ್ ಯೂಸ್ ಮಾಡಿ ಫ್ರೂಟ್ಸ್ಗಳನ್ನ ಪ್ಲಕ್ ಮಾಡಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ಲೇಬರ್ಸ್ಗಳು ಬೇಕಾಗುತ್ತೆ. ಹೇಗೆ ಅಂದರೆ ಕೈಯಲ್ಲಿ ಏನಂದರೆ ಚಾಕು ಅಥವಾ ಯಾವುದಾದ್ರು ಒಂದು ಟೂಲಿಂದ ಕ್ಲೀನಾಗಿ ನೀಟಾಗಿ ಫ್ರೂಟ್ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ಅದನ್ನು ಹಣ್ಣುಗಳನ್ನ ಕೀಳಬೇಕು. ನೆಕ್ಸ್ಟ್ ಅದನ್ನ ಪ್ಯಾಕ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಈ ಥರ ಫ್ರೂಟ್ ಪಿಕಿಂಗ್ ಜಾಬಲ್ಲಿ ಕೆಲಸ ಇರುತ್ತೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಇದು ಸೀಸನಲ್ ಜಾಬು, ವರ್ಷ ಪೂರ್ತಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕಿವಿ ಫ್ರೂಟು ಒಂದು ಸೀಸನ್ನಲ್ಲಿ ಸ್ಪೆಸಿಫಿಕ್ ಸೀಸನ್ನಲ್ಲಿ ಮಾತ್ರ ತುಂಬ ಬೆಳೀತಾರೆ. ಈ ಕಿವಿ ಫ್ರೂಟ್ ಯಾವಾಗ ಬೆಳೀತಾರೆ ಅಂತ ಹೇಳಿ ತಿಳ್ಕೊಂಡು ಅದಕ್ಕಿಂತ ಮುಂಚೆನೇ ನೀವು ಈ ಥರ ಜಾಬ್ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆದರೆ ಎಂಪ್ಲಾಯರ್ ಅಂತ ಅಂದರೆ ನಿಮ್ಮನ್ನು ಯಾರು ಕರ್ಸ್ಕೋಬೇಕು ಅಂತ ಇರ್ತಾರಲ್ಲ ಅವರು ನಿಮಗೆ ವೀಸಾನ ಸ್ಪಾನ್ಸರ್ ಮಾಡ್ತಾರೆ. ಈ ಸೀಸನಲ್ ಜಾಬ್ಗೆ ವರ್ಕ್ ವೀಸಾ, ವಿಸಿಟರ್ ವೀಸಾ ಈ ಥರ ಎಲ್ಲ ಸಿಗೋದಿಲ್ಲ. ಇದಕ್ಕೆ ಸ್ಪೆಷಲ್ ವೀಸಾ ಇದೆ, ಅಂದರೆ ಸೀಸನಲ್ ವರ್ಕ್ ವೀಸಾ ಅಂತಲೇ ಕರೀತಾರೆ. ಈ ವೀಸಾನ ನಿಮ್ಮ ಎಂಪ್ಲಾಯರು ಸ್ಪಾನ್ಸರ್ ಮಾಡ್ತಾರೆ. ನೀವೇನಾದರೂ ಚೆನ್ನಾಗಿ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಸೀಸನಲ್ಲೂ ಕೂಡ ಆ ಎಂಪ್ಲಾಯರು ನಿಮ್ಮನ್ನೇ ಕರೆಸೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಜಾಬ್ ಪೋಸ್ಟ್ ಮಾಡಿರೋದು 16 ದಿನದ ಹಿಂದೆ. 1 ಅವರ್ಗೆ $27.5 ಸಿಗುತ್ತೆ. ಹಾಗೇನೆ ಪಬ್ಲಿಕ್ ಹಾಲಿಡೇಸ್ ಎಲ್ಲ ಏನಾದ್ರು ವರ್ಕ್ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತಾರೆ. ಹಾಗೇನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾರ್ಟ್ ಟೈಮ್ ಕೂಡ ಸಿಗುತ್ತೆ ಮತ್ತೆ ಫುಲ್ ಟೈಮ್ ಕೂಡ ಸಿಗುತ್ತೆ. ಫುಲ್ ಟೈಮ್ ಆದರೆ 6 days ವರ್ಕ್ ಇರುತ್ತೆ. ಪಾರ್ಟ್ ಟೈಮ್ ಆಯಿತು ಅಂತಂದರೆ 4 days. ಎಕ್ಸ್ಪೀರಿಯನ್ಸು ಏನು ಬೇಡ, ಅವರೇನೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸ್ಕಿಲ್ಸು ಮತ್ತು ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಒಂದು ಗುಡ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಇಲ್ಲಿನ ನ್ಯೂಜಿಲೆಂಡ್ನ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು. ಈ ಥರ ವೆಬ್ಸೈಟಲ್ಲಿ ಯಾವ ಅವರಲ್ಲಿ ವರ್ಕ್ ಇರುತ್ತೆ, ಹಾಗೇನೆ ಸ್ಯಾಲ್ರಿ ಎಷ್ಟು, ಏನೇನು ಸ್ಕಿಲ್ಸ್ ಬೇಕಾಗುತ್ತೆ, ನಿಮ್ದು ಏನು ರೋಲು ಎಲ್ಲದನ್ನು ಕೂಡ ಅವ್ರ ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಕೇರ್ ಗಿವರ್ ಜಾಬ್ಸು. ವರ್ಕ್ ಯಾವ ಥರ ಇರುತ್ತೆ ಅಂತ ಅಂದರೆ ಈ ವಯಸ್ಸಾದವ್ರನ್ನ ಕೇರ್ ಆಗಿ ನೋಡ್ಕೊಳ್ಬೇಕು. ಹಾಗೇನೆ ಅವ್ರೇನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ರೆ ಕರೆಕ್ಟ್ ಟೈಮ್ಗೆ ಮೆಡಿಸಿನ್ಸ್ನ ಕೊಡಬೇಕು. ಹಾಗೇನೆ ಏನಾದ್ರು ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಇರೋ ಟೈಮಲ್ಲಿ ಕರೆಕ್ಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಂಜೆ ಈ ಥರ ಕರೆಕ್ಟ್ ಟೈಮಿಗೆ ಅವರಿಗೆ ಫುಡ್ ಕೊಡಬೇಕು. ಈ ಥರ ಎಲ್ಲ ಕೆಲಸ ಇರುತ್ತೆ. ಈ ಜಾಬ್ ಪೋಸ್ಟ್ ಮಾಡಿರೋ 3 days ಮುಂಚೆ ಇಲ್ಲಿ ಪರ್ ಅವರ್ಗೆ $23 to $29 ಪೇ ಮಾಡ್ತಾರೆ. ಹಾಗೇನೆ ಸ್ಕಿಲ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ನೋಡೋದಿದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಕರೆಕ್ಟಾಗಿ ಕೇರ್ ಆಗಿ ನೋಡ್ಕೊಬೇಕು.
ಹಾಗೇನೆ ಪಂಕ್ಚುಯಲ್ ಆಗಿರಬೇಕು. ಇಷ್ಟೇ ಅವರು ಕೇಳ್ತಾ ಇರೋಂಥ ಸ್ಕಿಲ್ಸು, ಮತ್ತು ಬೇರೆ ಏನೂ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಡವೇ ಬೇಡ. ನೆಕ್ಸ್ಟು ಮೆಕ್ಯಾನಿಕ್ ಜಾಬ್ಸು. ಇದರಲ್ಲಿ ಹೆಂಗೆ ಅಂದರೆ ಒಂದಿಷ್ಟು ಅಂಡರ್ಗ್ರೌಂಡ್ ವೈರ್ಸು ಹಾಗೆಯೇ ಓವರ್ ಹೆಡ್ ವೈರ್ಸ್ ಎಲ್ಲ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡೋದು, ರಿಪೇರ್ ಮಾಡೋದು, ಹಾಗೆಯೇ ಮೇಂಟೈನ್ ಮಾಡೋ ಕೆಲಸ ಇರುತ್ತೆ. ನೀವು ಅಂದ್ಕೊಳ್ಬೋದು ಇದ್ರ ಬಗ್ಗೆ ನಾನೆಲ್ಲೂ ವರ್ಕ್ ಮಾಡಿಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ, ಈ ಮೆಕ್ಯಾನಿಕ್ ಜಾಬ್ನ ಹೆಂಗೆ ಮಾಡೋದು ಅಂಥೇಳಿ. ಆದರೆ ಈ ಎಂಪ್ಲಾಯರ್ ನಿಮ್ಮನ್ನು ಯಾರು ಕರ್ಸ್ಕೋತಾರಲ್ಲ ಅವರು ನಿಮಗೆ ಒಂದಿಷ್ಟು ಟ್ರೈನಿಂಗ್ ಅಂಥೇಳಿ ಕೊಡ್ತಾರೆ. 20 to 30 days ಟ್ರೈನಿಂಗ್ ಇರುತ್ತೆ. ನೀವು ಅದನ್ನ ಕಂಪ್ಲೀಟಾಗಿ ಕಲ್ತ್ಕೊಂಡಾದ್ಮೇಲೆ ನಿಮ್ಮ ಆ್ಯಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಟೆಕ್ನಿಷಿಯನ್ ಜಾಬು 4 hours ಮುಂಚೆ ಪೋಸ್ಟ್ ಮಾಡಿರೋಂಥದ್ದು. ಮತ್ತು ಸ್ಕಿಲ್ಸ್ ನೋಡಿದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು, ಹಾಗೇನೆ ಪಾಸಿಟಿವ್ ಆ್ಯಟಿಟ್ಯೂಡು. ಪರ್ ಅವರ್ಗೆ ಏನು ಮೆನ್ಷನ್ ಮಾಡಿರಲಿಲ್ಲ ಅಂತಂದರೆ ಎಷ್ಟು ಕೊಡ್ತೀವಿ ಅಂತೇಳಿ. ಮಿನಿಮಮ್ ವೇಜ್ $22.7. ಇವತ್ತಿನ ಕರೆಂಟ್ ರೇಟ್ ಮಿನಿಮಮ್ ವೇಜ್ ಎಷ್ಟಿದೆ ಅಂದರೆ $22.7. ಇಷ್ಟು ಮಿನಿಮಮ್ ವೇಜ್ ಕೊಡಲೇಬೇಕು. ನೆಕ್ಸ್ಟ್ ಊಬರ್ ಈಟ್ಸು. ನಮ್ಮಲ್ಲಿ ಹೆಂಗೆ ಝೊಮ್ಯಾಟೊ ಹಾಗೇನೆ ಸ್ವಿಗ್ಗಿ ಈ ಥರ ಎಲ್ಲ ಇದೆಯೋ, ಇಲ್ಲಿ ಊಬರ್ ಈಟ್ಸ್ ಅಂತ ಇದೆ. ಹೆಂಗೆ ಅಂದರೆ ಈ ರೆಸ್ಟೋರೆಂಟ್ಸಲ್ಲಿ ಪ್ರಿಪೇರ್ ಆಗೋ ಫುಡ್ನ ಕಸ್ಟಮರ್ಗೆ ತಂದು ಡೆಲಿವರ್ ಮಾಡಬೇಕು. ನೀವು ನಂಬೋದಿಲ್ಲ, ಒಂದಿಷ್ಟು ಜನ ದಿನದಲ್ಲಿ ಇಲ್ಲಿ $300-500 ಈ ಊಬರ್ ಈಟ್ಸಲ್ಲಿ ಸಂಪಾದನೆ ಮಾಡೋರು ಇದ್ದಾರೆ. ಇಲ್ಲಿ ನೀವು ಒಂದು ಅವರಲ್ಲಿ ಎಷ್ಟು ಫುಡ್ ಡೆಲಿವರ್ ಮಾಡ್ತೀರಾ, ಒಂದು ದಿನದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ಫುಡ್ ಡೆಲಿವರಿಗೆ ಅನ್ನೋದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಈ ರೆಸ್ಟೋರೆಂಟ್ಸಲ್ಲಿ ಕಿಚನ್ ಹ್ಯಾಂಡ್ ಅಥವಾ ಕಿಚನ್ ಹೆಲ್ಪರ್ ಈ ಥರ ಪೊಸಿಷನ್ಸ್ಗಳು ತುಂಬಾ ಇರುತ್ತೆ. ಯಾವ ಥರ ಅಂತ ಅಂದರೆ ಈ ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದಿಡೋದು, ಹಾಗೆಯೇ ಶೆಫ್ಗಳು ಏನಾದರೂ ಐಟಮ್ಸ್ ತರೋಕೆ ಹೇಳಿದ್ರೆ ಅದನ್ನು ತಂದು ಕೊಡೋದು, ಮತ್ತು ಈ ಓವನ್ನು, ಗ್ರಿಲ್ಗಳು ಮತ್ತು ಗ್ರೈಂಡ್ರು ಇದನ್ನೆಲ್ಲದನ್ನು ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಈ ಥರದ್ದೆಲ್ಲ ಕೆಲಸ ಇರುತ್ತೆ ಕಿಚನ್ ಹ್ಯಾಂಡ್ ಅಥವಾ ಕಿಚನ್ ಹೆಲ್ಪರ್ಗೆ. ಮತ್ತು ವೀಕೆಂಡ್ ಹಾಗೆಯೇ ಪಬ್ಲಿಕ್ ಹಾಲಿಡೇಸಲ್ಲಿ ವರ್ಕ್ ಮಾಡಿದ್ರೆ ಡಬಲ್ ಸ್ಯಾಲ್ರಿನೂ ಕೂಡ ಕೊಡ್ತಾರೆ. ಈ ಕಿಚನ್ ಹ್ಯಾಂಡ್ ಜಾಬಿಗೆ ಪರ್ ಅವರ್ಗೆ $28 ಪೇ ಮಾಡ್ತಾರೆ. ಹಾಗೇನೆ ಇದು ಫುಲ್ ಟೈಮ್ ಜಾಬು. ಏನಾದ್ರು ಅಪ್ಲಿಕೇಶನ್ ಹಾಕೋದಿದ್ರೆ January 8 ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿಂದ. ಇನ್ನು ಸ್ಕಿಲ್ಸ್ ಬಗ್ಗೆ ನೋಡೋದಿದ್ರೆ ನೀವು ಒಂದು ಟೀಮಾಗಿ ಕೆಲಸ ಮಾಡಬೇಕು, ಮತ್ತು ಅವ್ರು ಏನು ಹೇಳ್ತಾರೋ ಅದನ್ನು ಆ ಕೆಲಸನ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕು. ಇದೇ ಅವರು ಕೇಳ್ತಾ ಇರೋಂತಹ ಸ್ಕಿಲ್ಸು. ಈ ಥರ ಸಣ್ಣ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಿಮಗೆ ಪ್ರೀವಿಯಸ್ ಜಾಬ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಅಂದ್ರೂ ಆರಾಮಾಗಿ ಇಲ್ಲಿ ಜಾಬ್ ತೊಗೋಬೋದು. ನೆಕ್ಸ್ಟು ಕ್ಲೀನರ್ ಜಾಬು. ಇದಕ್ಕೆ ಕ್ವಾಲಿಫಿಕೇಷನ್ ಬೇಕೇ ಬೇಕು ಅಂತ ಏನಿಲ್ಲ. 7th ಪಾಸು 10th ಪಾಸ್ ಇರೋರು ಕೂಡ ಇದನ್ನು ಮಾಡ್ಬೋದು. ಈ ವ್ಯಾಕ್ಯೂಮ್ ಕ್ಲೀನ್ ಮಾಡೋದು, ನೆಲ ಒರೆಸೋದು, ವಿಂಡೋ ಮತ್ತು ಡೋರು ಇದನ್ನೆಲ್ಲ ಕ್ಲೀನ್ ಮಾಡೋದು, ಕಾರ್ ತೊಳೆಯೋದು, ಈ ಥರದ್ದೆಲ್ಲ ಸಿಂಪಲ್ ಜಾಬ್ಸ್ ಇರುತ್ತೆ ಕ್ಲೀನರ್ ಪೊಸಿಷನ್ಗೆ. ಈ ಕ್ಲೀನರ್ ಜಾಬ್ಗೆ ಪರ್ ಅವರ್ಗೆ $26 ಪೇ ಮಾಡ್ತಾರೆ. ಹಾಗೆಯೇ ನೀವು ಒಂದು ವೀಕಿಗೆ 10 hours ವರ್ಕ್ ಮಾಡಬೇಕು. ಮಂಡೇ ಟು ಫ್ರೈಡೇ ಇರುತ್ತೆ. ಹಾಗೆಯೇ 6 PM ಸ್ಟಾರ್ಟ್ ಆಗಿ 8 PM ತನಕ ಕೆಲಸ ಮಾಡಬೇಕು. ಇವಾಗ ಹೇಳೋಂಥ ಜಾಬ್ಸ್ಗಳಲ್ಲಿ ಸ್ವಲ್ಪ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಮತ್ತು ರಿಲೇಟೆಡ್ ಕ್ವಾಲಿಫಿಕೇಷನ್ ಇತ್ತು ಅಂತಂದರೆ ನಿಮಗೆ ಜಾಬ್ ಅಪಾರ್ಚುನಿಟೀಸು ಕೂಡ ಸಿಗೋದು ಜಾಸ್ತಿ ಇರುತ್ತೆ. ಆ ಥರ ಜಾಬ್ಸ್ ಯಾವುದು ಅಂತ ನೋಡೋಣ ಬನ್ನಿ. ಫಾರ್ಮ್ ವರ್ಕರ್ ಜಾಬ್ಸು. ಈ ನ್ಯೂಜಿಲೆಂಡು ಡೈರಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ವರ್ಲ್ಡಲ್ಲಿ ನಂಬರ್ 1. ಹಾಗೆಯೇ ಅಗ್ರಿಕಲ್ಚರ್ ರಿಚ್ ಕಂಟ್ರಿನೂ ಹೌದು. ಈ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಕ್ರಾಪ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ಗಳನ್ನೆಲ್ಲ ಬೆಳೆಯೋದು, ಹಾಗೆಯೇ ಫರ್ಟಿಲೈಸರ್ಸ್ ಹಾಕೋದು, ಕಳೆ ಕೀಳೋದು, ನಾಟಿ ಮಾಡೋದು, ಹಾಗೆಯೇ ಇದು ಟ್ರ್ಯಾಕ್ಟರ್ಸು, ಈ ಥರ ಏನೇನು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರಲ್ಲ ಎಕ್ವಿಪ್ಮೆಂಟ್ಸು ಅದನ್ನೆಲ್ಲ ಮೇಂಟೈನ್ ಮಾಡೋದು, ಈ ಥರದ್ದೆಲ್ಲ ಜಾಬ್ಸು ಫಾರ್ಮ್ ಹ್ಯಾಂಡ್ ಅಥವಾ ಫಾರ್ಮ್ ಮ್ಯಾನೇಜರ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಈ ನರ್ಸರಿ ಜಾಬ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನೀವು ಹಾರ್ಟಿಕಲ್ಚರಲ್ಲಿ ಅಥವಾ ನರ್ಸರಿಯಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಹಾಗೆಯೇ ನೀವೇನಾದರೂ ಟ್ರ್ಯಾಕ್ಟರು ಮತ್ತು ಬೇರೆ ಮಷಿನ್ಸ್ಗಳನ್ನ ಓಡಿಸುವಂಥ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಸರ್ಟಿಫಿಕೇಷನ್ ಏನಾದರೂ ಮಾಡ್ಕೊಂಡಿದ್ರೆ ಅದೇನು ಮ್ಯಾಂಡೇಟ್ರಿ ಅಲ್ಲ, ಆದರೆ ಮಾಡ್ಕೊಂಡಿದ್ರೆ ಅದು ನಿಮಗೇನೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ನೆಕ್ಸ್ಟು ಸೂಪರ್ ಮಾರ್ಕೆಟಲ್ಲೂ ಕೂಡ ಈ ಸೂಪರ್ವೈಸರು, ಹಾಗೆಯೇ ಫ್ಲೋರ್ ಮ್ಯಾನೇಜರು, ಸ್ಟೋರ್ ಸ್ಟಾಫ್, ಸ್ಟೋರ್ ಹೆಲ್ಪರ್ ಈ ಥರ ಪೊಸಿಷನ್ಸ್ ಇರುತ್ತೆ. ಯಾವ ಥರ ಕೆಲಸ ಇರುತ್ತೆ ಅಂತಂದರೆ ಈ ಕಸ್ಟಮರ್ಸ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಸಿಗಲಿಲ್ಲ ಅಂತಂದರೆ ಅದನ್ನು ಅಲ್ಲಿಗೆ ಹೋಗಿ ತಂದು ಕೊಡೋದು, ತೋರಿಸೋದು, ಹಾಗೆಯೇ ಈ ಚೆಕ್ಔಟ್ ಪ್ರೊಸೆಸ್ ಇರುತ್ತೆ. ಅಂದರೆ ಈ ಪೇಮೆಂಟ್ ಮಾಡುವಾಗ ಸೆಲ್ಫ್ ಚೆಕ್ಔಟ್ ಪ್ರೊಸೆಸ್ ಅಂತ ಇರುತ್ತೆ. ಅಲ್ಲೇನಾದರೂ ಕಸ್ಟಮರ್ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದನ್ನು ಅವರಿಗೆ ಹೆಲ್ಪ್ ಮಾಡೋದು, ಹಾಗೆಯೇ ಎಕ್ಸ್ಪೈರಿ ಡೇಟ್ ಆಗಿರೋ ಪ್ರಾಡಕ್ಟ್ಸ್ಗಳನ್ನ ತೆಗೆದು ಅದ್ರ ಜಾಗದಲ್ಲಿ ಫ್ರೆಶ್ ಪ್ರಾಡಕ್ಟ್ಸ್ ಇಡೋದು, ಇದೆಲ್ಲ ಕೆಲಸನೂ ಈ ಜಾಬಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಸ್ಕಿಲ್ಸ್ ಬಗ್ಗೆ ನೋಡೋದಿದ್ರೆ ಫಿಸಿಕಲಿ ಫಿಟ್ ಆಗಿರಬೇಕು. ಯಾಕೆಂದರೆ ಏನಾದ್ರು ಒಂದು ದೊಡ್ಡ ದೊಡ್ಡ ಐಟಮ್ಸ್ಗಳನ್ನ ಲಿಫ್ಟ್ ಮಾಡೋದಕ್ಕೆ ಫಿಸಿಕಲಿ ಫಿಟ್ ಆಗಿರಬೇಕು. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸು, ಹಾಗೆಯೇ ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ವರ್ಕ್ ಮಾಡೋ ಅಂಥದ್ದು ನೇಚರ್ ಇತ್ತು ಅಂತಂದರೆ ಈ ಜಾಬ್ಗಳು ಆರಾಮಾಗಿ ಸಿಗುತ್ತೆ. ಈ ಸೂಪರ್ ಮಾರ್ಕೆಟ್ ಜಾಬ್ಗೆ ಪರ್ಟಿಕ್ಯುಲರಾಗಿ ಇಷ್ಟೇ ಪೇ ಮಾಡ್ತೀವಿ ಅಂತ ಹೇಳಿಲ್ಲ. ಹಾಗಾಗಿ ಮಿನಿಮಮ್ ವೇಜ್ ಏನಿರುತ್ತೋ ಅದನ್ನು ಕೊಟ್ಟೇ ಕೊಡ್ತಾರೆ.
ನೆಕ್ಸ್ಟ್ ಜಾಬು IT ಸಪೋರ್ಟ್ ಡೆಸ್ಕೀಸು. ನಿಮಗೇನಾದರೂ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಅಥವಾ ಈ ಸಾಫ್ಟ್ವೇರ್ ಹಾರ್ಡ್ವೇರ್ ಕಡೆ ಸ್ವಲ್ಪ ಕೆಲಸ ಮಾಡಿದರೆ, ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಏನಾದ್ರು ಇದ್ದರೆ ಈ IT ಸಪೋರ್ಟ್ ಡೆಸ್ಕೀಸ್ ಜಾಬು ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗೆಯೇ ಇಲ್ಲಿ ತುಂಬಾ ಇಂಡಸ್ಟ್ರಿಗಳು ಆಟೋಮೇಟ್ ಆಗ್ತಾ ಇದೆ. ಹಾಗಾಗಿ ಈ IT ಸಪೋರ್ಟ್ ಅನಾಲಿಸ್ಟ್ ಜಾಬು, ಹಾಗೆಯೇ IT ಸಪೋರ್ಟ್ ಮ್ಯಾನೇಜರ್, ಈ ಥರ ಪೊಸಿಷನ್ಸ್ ಅಂತೂ ಇದ್ದೇ ಇರುತ್ತೆ. ಈ ಕಸ್ಟಮರ್ ಸಪೋರ್ಟ್ ಅನಲಿಸ್ಟ್ ಜಾಬ್ಗೆ ಪರ್ ಇಯರ್ಗೆ $50,000ದಿಂದ $70,000 ಕೊಡ್ತಾರೆ. ಹಾಗೆಯೇ ಇದು ಫುಲ್ ಟೈಮ್ ಜಾಬ್, ಏನು ಪಾರ್ಟ್ ಟೈಮ್ ಏನಲ್ಲ. ಇನ್ನು ಸ್ಕಿಲ್ಸ್ ಬಗ್ಗೆ ನೋಡೋದಿದ್ರೆ BA ಅಥವಾ BSc ಯಾವ್ದಾದ್ರು ಡಿಗ್ರಿ ಆಗಿದ್ರೆ ಸಾಕು, ಅಥವಾ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೂ ಇನ್ನೂ ಒಳ್ಳೆಯದು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಯಾವುದಾದ್ರೂ ಒಂದು ಟೆಕ್ನಾಲಜಿ ಅಥವಾ ಈ ವಿಂಡೋಸ್ ಎನ್ವಿರಾನ್ಮೆಂಟಲ್ಲಿ, ವಿಂಡೋಸ್ ಟೆಕ್ನಾಲಜಿಲಿ ಏನಾದರೂ ನಿಮಗೆ ನಾಲೆಡ್ಜ್ ಇದ್ದರೆ ಈ ಜಾಬು ಆರಾಮಾಗಿ ಇಲ್ಲಿ ಸಿಗುತ್ತೆ. ನಾನು ಆವಾಗಲೇ ಕೇರ್ ಗಿವರ್ ಮತ್ತು ಮೆಕ್ಯಾನಿಕ್ ಜಾಬ್ಗೆ ತೋರಿಸಿದಾಗ ಅಲ್ಲಿ ಏನು ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಬೇಡ ಅಂತ ಹೇಳಿದರು. ಆದರೆ ಇಲ್ಲಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ 1+ ಅಥವಾ 2+ ಇಯರ್ಸ್ ಎಕ್ಸ್ಪೀರಿಯನ್ಸು, ಹಾಗೆಯೇ ಸರ್ಟಿಫಿಕೇಷನ್ನ ಕೇಳ್ತಾ ಇದ್ದಾರೆ. ಎಲ್ಲ ಎಂಪ್ಲಾಯರು ಕೂಡ ಈ ಫುಡ್ ಮತ್ತು ಅಕಾಮಿಡೇಷನ್ ಫೆಸಿಲಿಟಿ ಕೊಡೋದಿಲ್ಲ. ಆ ಥರ ಏನಾದ್ರು ಕೊಡೋದಿದ್ದರೆ ವೆಬ್ಸೈಟಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ ಥರ ಏನಾದ್ರು ಮೆನ್ಷನ್ ಮಾಡಿರಲಿಲ್ಲ ಅಂತ ಅಂದರೆ ಇಂಟರ್ವ್ಯೂ ಮಾಡುವಾಗ ಎಕ್ಸ್ಪ್ಲಿಸಿಟಾಗಿ ನೀವೇ ಕೇಳಬೇಕು, ಈ ಫುಡ್ ಮತ್ತು ಅಕಾಮಿಡೇಷನ್ ಫೆಸಿಲಿಟಿ ಇದೆಯಾ, ಹೇಗೆ, ಏನು ಅಂಥೇಳಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ನೀವು ನ್ಯೂಜಿಲ್ಯಾಂಡಲ್ಲಿ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ CV ಮತ್ತು ಕವರ್ ಲೆಟ್ರು ಎರಡೂ ಕೂಡ ನ್ಯೂಜಿಲ್ಯಾಂಡ್ ಫಾರ್ಮ್ಯಾಟಲ್ಲೇ ಇರಬೇಕು. ಈ ನ್ಯೂಜಿಲ್ಯಾಂಡ್ ಫಾರ್ಮ್ಯಾಟಲ್ಲಿ ರೆಸ್ಯೂಮೆ ಅಥವಾ CV ಇರಲಿಲ್ಲ ಅಂತ ಅಂದರೆ ನಿಮ್ಮ ರೆಸ್ಯೂಮೆ ಕಂಪ್ಲೀಟಾಗಿ ಫಸ್ಟೇ ರಿಜೆಕ್ಟ್ ಆಗಿಬಿಡುತ್ತೆ. ಈ CV ಮತ್ತು ರೆಸ್ಯೂಮೆ ನ್ಯೂಜಿಲ್ಯಾಂಡ್ ಫಾರ್ಮ್ಯಾಟಲ್ಲಿ ಹೇಗೆ ಬರೆಯೋದು ಅಂತೇಳಿ ತುಂಬಾ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿದೆ. ಅದನ್ನ ಒಂದ್ಸಲ ನೀವು ಚೆಕ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದು. ಈ ಥರ ಜಾಬ್ಸ್ಗಳಲ್ಲಿ ಎಲ್ಲ ಎಂಪ್ಲಾಯರ್ಸ್ಗಳು ಕ್ವಾಲಿಫಿಕೇಷನ್ನು ಮತ್ತು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಒಬ್ಬೊಬ್ಬರು ನಾವೇ ಟ್ರೈನಿಂಗ್ ಕೊಟ್ಟು ವರ್ಕ್ ಮಾಡಿಸ್ಕೋತೀವಿ ಅಂತ ಹೇಳೋವಂಥ ಎಂಪ್ಲಾಯೀಸ್ಗಳು ಕೂಡ ಇದ್ದಾರೆ. ಹಾಗಾಗಿ ಎಲ್ಲದೂ ಕೂಡ ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಕ್ವಾಲಿಫಿಕೇಷನು ಕೇಳೋದು ಎಲ್ಲ ಎಂಪ್ಲಾಯರ್ ಮೇಲೆ ಡಿಪೆಂಡು. ಆಮೇಲೆ ಹೆಂಗೆ ನೌಕರಿ ಮತ್ತು ಶೈನ್ ಈ ಥರ ಒಂದಿಷ್ಟು ಜಾಬ್ ಪೋರ್ಟಲ್ಸ್ಗಳಿದೆಯೋ, ಇಲ್ಲೂ ಕೂಡ ನ್ಯೂಜಿಲ್ಯಾಂಡಲ್ಲಿ ಜಾಬ್ ಅಪ್ಡೇಟ್ಸ್ಗಳಿಗೆ ಸಿಗೋದಕ್ಕೆ ಅಂತಲೇ ಒಂದಿಷ್ಟು ಪಾಪ್ಯುಲರ್ ವೆಬ್ಸೈಟ್ಸ್ಗಳಿದೆ. ಯಾವ ಜಾಬ್ ಪೋರ್ಟಲ್ಸ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಯಾವ ಜಾಬ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವ್ರು ಕೇಳ್ತಾ ಇರೋಂಥ ರಿಕ್ವೈರ್ಮೆಂಟ್ಸ್ ಏನು, ಸ್ಕಿಲ್ಸ್ ಏನು, ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ ಅಂಥೇಳಿ ಎಲ್ಲದನ್ನು ಕೂಡ ನೋಡಿ ಆಮೇಲೆ ಆರಾಮಾಗಿ ಅಪ್ಲೈ ಮಾಡ್ಬೋದು ಈ ಜಾಬ್ ಪೋರ್ಟಲ್ಸ್ಗಳಲ್ಲಿ. ನೋಡಿದ್ರಿ ಅಲ್ವಾ, ನ್ಯೂಜಿಲ್ಯಾಂಡಲ್ಲಿ ಕಡಿಮೆ ಕ್ವಾಲಿಫಿಕೇಷನ್, ಕಡಿಮೆ ಸ್ಕಿಲ್ಸ್ ಇದ್ರೂ ಕೂಡ ಯಾವ ಥರ ಜಾಬ್ಗಳು ಸಿಗುತ್ತೆ ಅಂಥೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ್ದಾದ್ರು ವಿಡಿಯೋ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ